ಲಾರಿಯಲ್ಲಿದ್ದ ಸಾಮಾನುಗಳನ್ನು ಹೆದ್ದಾರಿಯಲ್ಲಿ ದರೋಡೆ ಮಾಡಲಾಗಿದೆ ಅಂತ ನಾಟಕವಾಡಿ ಪೊಲೀಸರಿಗೆ ದೂರು ನೀಡಿದ್ದ ಲಾರಿ ಚಾಲಕ ಈಗ ದರೋಡೆ ಪ್ರಕರಣದಲ್ಲಿ ಪೊಲೀಸ್ ಅತಿಥಿಯಾಗಿರೋ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯಲ್ಲಿ ನಡೆದಿದೆ. ಬಂಧಿತ ಲಾರಿ ಚಾಲಕನನ್ನು ಅಂಬರೀಶ್ ಅಂತ ಗುರುತಿಸಲಾಗಿದೆ. ಈತ ಚಿಕ್ಕಬಳ್ಳಾಪುರದ ಹಿಂದೂಸ್ತಾನ್ ಲಿವರ್ ಕಂಪನಿಯಿಂದ ಸಾಬೂನು, ಶ್ಯಾಮ್, ಟೀ ಪುಡಿ, ಕಾಫಿ ಪುಡಿ ಪ್ಯಾಕೆಟ್ಗಳನ್ನು ತನ್ನ ಲಾರಿಯಲ್ಲಿ ಲೋಡ್ ಮಾಡಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಸ್ಥಳಗಳಲ್ಲಿ ಡೆಲಿವರಿ ಮಾಡಬೇಕಿತ್ತು. ಆದರೆ ಲಾರಿ ಡ್ರೈವರ್ ಅಂಬರೀಶ್ ಮಾರ್ಚ್ ತಿಂಗಳ 25ರಂದು ಮಧ್ಯರಾತ್ರಿ ಸಂದರ್ಭ ರಾಜ್ಯ ಹೆದ್ದಾರಿಯ ಗೋಳಿತೊಟ್ಟು ಗ್ರಾಮದ ಶಿರಡಿಗುಡ್ಡೆ ಎಂಬಲ್ಲಿ ಇಂಡಿಕಾ ಕಾರ್ನಲ್ಲಿ ಬಂದ ದುಷ್ಕರ್ಮಿಗಳು ತನ್ನ ಕೈಕಾಲು ಕಟ್ಟಿ ಲಾರಿಯಲ್ಲಿದ್ದ ಸಾಮಾನುಗಳನ್ನು ದರೋಡೆ ಮಾಡಿಕೊಂಡು ಹೋಗಿದ್ದಾರೆ ಅಂತ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ಪ್ರಕರಣದ ಬೆನ್ನತ್ತಿದ ಪೊಲೀಸರಿಗೆ ಇದೊಂದು ಹೆದ್ದಾರಿ ದರೋಡೆ ಪ್ರಕರಣವಾದ ಹಿನ್ನೆಲೆಯಲ್ಲಿ ವಿಶೇಷ ತಂಡಗಳನ್ನು ರಚಿಸಿ ತನಿಖೆ ನಡೆಸಿದ್ರು. ತನಿಖೆ ಸಂದರ್ಭ ಈ ದರೋಡೆ ಪ್ರಕರಣದಲ್ಲಿ ಲಾರಿ ಡ್ರೈವರ್ ಕೈವಾಡವಿರುವ ಸಂಶಯ ಹಿನ್ನೆಲೆ ಪೊಲೀಸರು ಲಾರಿ ಡ್ರೈವರ್ ಅಂಬರೀಶ್ನನ್ನ ತೀವ್ರ ವಿಚಾರಣೆಗೈದಿದ್ದಾರೆ. ವಿಚಾರಣೆ ಸಂದರ್ಭ ಲಾರಿ ಡ್ರೈವರ್ ತಾನೇ ದರೋಡೆ ಮಾಡಿರೋದಾಗಿ ಒಪ್ಪಿಕೊಂಡಿದ್ದಾನೆ. ಲಾರಿಯಲ್ಲಿರುವ ಸಾಮಾನುಗಳನ್ನು ಚನ್ನಪಟ್ಟಣದಲ್ಲಿರುವ ಅಂಗಡಿಯೊಂದಕ್ಕೆ ಮಾರಿರೋದಾಗಿ ಹೇಳಿದ್ದಾನೆ. ಆರೋಪಿಯಿಂದ ಮಾರಿದ ಹಣವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ.